ಇದೆಲ್ಲದ್ರ ಜೊತೆಗೆ ಮೇಡಮ್ ಒಂದಿಷ್ಟು ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ಜರ್ನಿ ಮಾಡಿದ್ರಿ, ಅವತ್ತಿನ ಮಾಸ್ಟರ್ ಪೀಸಲ್ಲಿ ಆ್ಯಕ್ಟ್ ಮಾಡಿದ್ರಿ. ಸೊ ಇವತ್ತು ಅವ್ರ ಜರ್ನಿ ನೋಡಿದಾಗ, ಸೊ ಒಂದು ಟಾಕ್ಸಿಕ್ನ ಜರ್ನಿ ನೋಡಿದಾಗ, ಅವರು ರೀಚ್ ಆಗಿರೋಂತಹ ಸಿಚುವೇಶನ್ ನೋಡಿದಾಗ ಹೇಗೆ ಅನಿಸುತ್ತೆ, ಅವತ್ತಿನ ದಿನಗಳು ಹೇಗೆ ನೆನಪಾಗುತ್ತೆ ಅಂತ? ಸೂಪರ್ ಅನ್ನಿಸ್ತಾ ಇದೆ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಹಿಮ್. ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಟಾಕ್ಸಿಕ್ ಕರ್ಣ ಸಿನಿಮಾಯಿಂದ ಬರ್ತಾ ಇದೆ. ಯಶ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಆ್ಯಂಡ್ ವೆರಿ ವೆರಿ ಹ್ಯಾಪಿ. ಐ ಜಸ್ಟ್ ಹೋಪ್ ಇಟ್ ಬಿಕಮ್ಸ್ ಅ ಸೂಪರ್ 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 ಡೂಪರ್ ಹಿಟ್. ಮೇಡಮ್, ಅದೇ ಅವತ್ತಿನ ಸಂದರ್ಭದಲ್ಲಿ ಯಶ್ ಅವ್ರು ಏನಾದ್ರು ನಿಮ್ಮ ಜೊತೆ ಸಿನಿಮಾ ಮಾಡೋ ಟೈಮಲ್ಲಿ ಏನಾದ್ರು ಅವ್ರ ಕನಸುಗಳನ್ನ ಹಂಚ್ಕೊಂಡಿದ್ದು, ಅಂಥ ವಿಷನನ್ನು ಹೇಳ್ಕೊಂಡಿದ್ದು, ಸೊ ಹಿಂಗೇನೋ ಒಂದು ಕಲ್ಪನೆಗಳಿದೆ ಅನ್ನೋಂಥದ್ದು ಮಾತಾಡಿದ್ದು, ಆ ಘಟನೆಗಳೇನಾದ್ರು ಇದೆಯಾ, ನೆನಪಾಗುತ್ತಾ? ಮತ್ತು ಅವ್ರ ಜರ್ನಿನ ಈಗ ನೋಡಿದಾಗ ಏನೆಲ್ಲ ನೆನಪಾಗುತ್ತೆ? ನಾನು ಮುಂಚೆ ಹೇಳಿದ್ದೀನಿ, ಆ್ಯಕ್ಚುಲಿ ಮಾಸ್ಟರ್ ಪೀಸ್ ಮಾಡೋ ಟೈಮಲ್ಲಿ ನನ್ನ ಮೆಂಟಲ್ ಕೆಪಾಸಿಟಿ, ನನ್ನ ಬ್ಯಾಂಡ್ವಿತ್ ಅಷ್ಟೊಂದು ಇಲ್ಲ. ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ಬಗ್ಗೆ ಮಾತಾಡೋದು ಅಷ್ಟೊಂದು ಬ್ಯಾಂಡ್ವಿತ್ತೇ ಇಲ್ಲ ನಂದು. ಐ ವಾಸ್ ನಾಟ್ ವೆರಿ ವೆಲ್ ಅವೇರ್ ಆಫ್ ಸಿನಿಮಾ ವರ್ಲ್ಡ್ ಆ್ಯಸ್ ಸಚ್ ಬಿಕಾಸ್ ಐ ವಾಸ್ ಆಲ್ಸೋ ನ್ಯೂ. ಬಟ್ ಖಂಡಿತ ಆ ಥರ ಅವಕಾಶ ನನಗೆ ಈಗ ಸಿಕ್ಕಿದ್ರೆ ನಾನು ಇಡೀ ದಿನ ಮಾತಾಡ್ತೀನಿ. ಆ್ಯಂಡ್ ಐ ಥಿಂಕ್ then also I had a lot to learn from him, and now of course he's doing so many things. I learned so much. ಅದೇ ಸುಮ್ಮನೆ ಒಂದಿಷ್ಟು ಕುತೂಹಲ ಕೇಳ್ತಾ ಇದ್ದೀನಿ. ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಿ ಅಂದರೆ ಅವರ ಆ್ಯಕ್ಟಿಂಗ್ ಸ್ಕಿಲ್ ಏನಂತ ಗೊತ್ತು, ನಿಮಗೆಲ್ಲವೂ ಕೂಡ ಗೊತ್ತು. ಹಾಗಾಗಿ ಒಂದು ವೇಳೆ ಶಾನ್ವಿ ಅವ್ರಿಗೆ ಟಾಕ್ಸಿಕಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಯಾವ ಕ್ಯಾರೆಕ್ಟರ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತಿದ್ರಿ? ನೋಡಿ ಇಲ್ಲ ಹೇಗೆ ಅಲ್ಲ, ಟ್ರೈಲರು ಟೀಸರು ನೋಡಿರ್ತೀರಲ್ಲ, ಅದ್ರ ಮೇಲೆ ಜಡ್ಜ್ ಮಾಡೋದಾದರೆ ಸುಮ್ಮನೆ ಕುತೂಹಲಕ್ಕೆ. ಗೊತ್ತಿಲ್ಲ ಆ್ಯಕ್ಚುಲಿ. ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ತುಂಬ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ದ್ಯಾಟ್ ಈಸ್ ಎನ್ ಅಮೇಝಿಂಗ್ ಥಿಂಗ್. ಆ್ಯಂಡ್ ಐ ಥಿಂಕ್ ದಟ್ಸ್ ಅ ನ್ಯೂ ಏಜ್ ಸಿನಿಮಾ ವೇರ್ ವಿಮೆನ್ ಹ್ಯಾವ್ ಸಚ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಯಾವ ಕ್ಯಾರೆಕ್ಟರ್ ಪರವಾಗಿಲ್ಲ, ಮಾಡ್ಬೋದು. ಎಸ್, ಇದೆಲ್ಲವನ್ನು ಹೊರತುಪಡಿಸಿ ಹೇಳುವಂಥದ್ದಾದರೆ ಅಂದರೆ ಒಬ್ಬ ಕನ್ನಡದ ಸ್ಟಾರು ಈ ಮಟ್ಟಕ್ಕೆ ಹೋಗುವಂಥದ್ದು, ಈಗ ವರ್ಲ್ಡ್ ರೂಲ್ ಮಾಡ್ತಕ್ಕೆ ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಅದೆಲ್ಲನೂ ಕೂಡ ನೋಡಿದಾಗ ಹೇಗೆ ಅನಿಸುತ್ತೆ? ಅಂದರೆ ಆ ಜರ್ನಿ ಸುಲಭದ್ದಲ್ಲ, ತಲುಪುವಂಥ ಹಾದಿ ಸುಲಭದ್ದಲ್ಲ. ಹಾಗೆ ಆ ಜರ್ನಿ ನನ್ನ ಪ್ರಕಾರ ತುಂಬ ಕಷ್ಟ. ಆಲ್ರೆಡಿ ಅವರು ತುಂಬ ಲಾಂಗ್ ಜರ್ನಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಆ ಸೇಮ್ ವಿಷನ್, ಸೇಮ್ ಎಂಥೂಸಿಯಾಸಮ್, ಸೇಮ್ ಎನರ್ಜಿ, ಸೇಮ್ ಡೆಡಿಕೇಶನ್ ಇದ್ದರೆ ಅವ್ರು ವರ್ಲ್ಡ್ ಲೆವೆಲ್ ಸಿನಿಮಾ 100%. ಇಟ್ಸ್ ಆಲ್ರೆಡಿ ಅ ವರ್ಲ್ಡ್ ಲೆವೆಲ್ ಸಿನಿಮಾ, ಬಟ್ ಐ ಸಿ ಹಿಮ್ ಇನ್ ಹಾಲಿವುಡ್ ಮೂವೀಸ್ ಆಲ್ಸೋ. ಐ ಸಿ ಹಿಮ್. ಎಸ್, ನಿಮ್ಮ ಮಾತಾಡಿದ್ದಾರೆ ಯಶ್ ಅಂದರೆ ಶಾನ್ವಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಒಂದೆರಡು ಸಾಲಲ್ಲಿ motivation, role model. Yes.